ವೀಕ್ಷಕರೇ, ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡು ಮೇಡಮ್, ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಂಡು. ಖಂಡಿತವಾಗ್ಲು ಯಾರ್ಯಾರು ಕಟಕ ರಾಶಿಯವರಿದ್ದೀರೋ ನಿಮ್ಮೆಲ್ಲರಿಗೂ ಈ ಒಂದು ಮಾಸದಲ್ಲಿ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಏನು ಒಂದು 15 ಡೇಸ್ ಇದೆ, ಸ್ವಲ್ಪ ಅಪ್ ಅಂಡ್ ಡೌನ್ಸ್ ಇರುತ್ತೆ. ಆದಾಯದ ಕಡೆ ಗಮನವನ್ನು ಕೊಡಿ. ಆ 15 ಡೇಸ್ ನಂತರ ಅದ್ಭುತವಾಗಿದೆ. ಹೊಸ ಹೊಸ ಅಪರ್ಚುನಿಟಿ ಸಿಗ್ತಾ ಇದೆ ನಿಮ್ಗೆ. ಹಾಗೆ ಯಾವುದೇ ಒಂದು ಕೆಲಸ ಇರ್ಲಿ ಆತ್ಮವಿಶ್ವಾಸದಿಂದ ಮುನ್ನುಗ್ತಾರೆ. ಅದ್ರಿಂದ ಒಳ್ಳೆ ರಿಸಲ್ಟ್ ಇದೆ. ಇನ್ನು ಆರೋಗ್ಯದ ವಿಚಾರ ಅಂತ ಬಂದಾಗ, ಆರೋಗ್ಯದಲ್ಲಿ ಸ್ವಲ್ಪ ಬ್ಯಾಕ್ ಪೇನ್ ಇರುವಂತದ್ದು, ಮತ್ತೆ ಮಂಡಿ ನೋವು ಇರುವಂತದ್ದು ದೊಡ್ಡವರಿಂದ ಚಿಕ್ಕವರವರೆಗೂ ಏನು ಕಟಕ ರಾಶಿಯವರಿಗೆ ಇರುತ್ತೆ ಪ್ರಾಬ್ಲಮ್. ಅದು ಬಿಟ್ಟರೆ ಇನ್ನ ಏನ್ ಹೇಳ್ತಾರೆ, ಉದ್ಯೋಗಸ್ಥರಿಗೆ ಹೊಸ ಅವಕಾಶಗಳು, ಇಲ್ಲಿನ ಅಧಿಕಾರಿಗಳಿಂದ ಒಳ್ಳೆಯ ಒಂದು ಪ್ರಶಂಸೆಯನ್ನ ಗಳಿಸ್ತೀರಾ ಈ ಒಂದು ಮಾಸದಲ್ಲಿ. ಹಾಗೆ ವ್ಯಾಪಾರಸ್ಥರಿಗೆ ಹೊಸ ಹೊಸ ಅವಕಾಶಗಳು ಬರುತ್ತೆ, ಹೊಸ ಪರಿಚಯಗಳಾಗುತ್ತೆ. ಇದೆಲ್ಲದೂ ಕೂಡ ಕಟಕ ರಾಶಿಯವರಿಗೆ ಈ ಮಾಸ ತುಂಬಾ ಅದ್ಭುತವಾಗಿದೆ. ಇನ್ನ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುತ್ತೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ. ಯಾವುದೇ ಒಂದು ಹೈಯರ್ ಸ್ಟಡಿ ಇರ್ಬೋದು, ಯಾವುದೇ ಕೆಲಸ ಕಾರ್ಯಗಳಿರ್ಬೋದು, ತುಂಬಾ ಅದ್ಭುತವಾಗುತ್ತೆ. ಮಕ್ಕಳ ಆದಷ್ಟು ಮೆಡಿಟೇಷನ್ ಮಾಡಿ ನೀವುಗಳು ಕೂಡ ತುಂಬಾ ಚೆನ್ನಾಗಿದೆ ಈ ಒಂದು ಮಾಸದಲ್ಲಿ. ಹಾಗೆ ಇನ್ನ ಮದುವೆ, ಸಂಸಾರ, ಪ್ರೇಮಿಗಳು ಅನ್ನೋ ವಿಚಾರಕ್ಕೆ ಬಂದಾಗ, ಪ್ರೇಮಿಗಳಿಗೆಲ್ಲರಿಗೂ ತುಂಬಾ ಅದ್ಭುತವಾದ ಒಂದು ಮಾಸ ಅಂತ ಹೇಳ್ಬೋದು. ಸಂಬಂಧದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ, ಅದ್ರ ಕಡೆ ಒಂದು ಗಮನವನ್ನ ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಕೂಡ ಮನೆಯಲ್ಲಿ ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೂ ಮನೆಯ ಹಿರಿಯರಿಗೆ ಒಂದು ನಮಸ್ಕಾರವನ್ನ ಮಾಡಿ, ಅಟ್ಲೀಸ್ಟ್ ಇಲ್ಲ ಹೋಗ್ ಬರ್ತೀನಿ ನಾನು ಈ ಕೆಲಸಕ್ಕೆ ಹೇಳಿ ಹೋಗೋದ್ರಿಂದ ಕೂಡ ತುಂಬಾ ಅದ್ಭುತವಾಗಿದೆ. ಆಗಸ್ಟ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಬಂಪರ್ ಅಂತಾನೆ ಹೇಳಿ. ಹಾಗೆ ಅವರಿಗೆ ಆಗ್ಬರ ಅಂತ ಕಲರ್ ಆಯ್ತು, ನಂಬರ್ ಅಂತ ಆಗೋದಾದ್ರೆ ಈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಬಿಳಿ ಮತ್ತೆ ತಿಳಿ ಗುಲಾಬಿ ಹಾಗೂ ಹಸಿರು, ಲೈಟ್ ಗ್ರೀನ್ ಮತ್ತೆ ಸ್ಕೈ ಬ್ಲೂ, ಈ 4 ಬಣ್ಣಗಳು ತುಂಬಾ ಚೆನ್ನಾಗಿ ಆಗಿ ಬರುತ್ತೆ. ಅದರಲ್ಲೂ ಸ್ಕೈ ಬ್ಲೂ, ವೈಟ್ ನ ಜಾಸ್ತಿ ಯೂಸ್ ಮಾಡಿ ಅಂತಾನೆ ಹೇಳ್ತೀನಿ. ಹಾಗೆ ಈ ತಿಂಗಳಲ್ಲಿ ನಿಮ್ಗೆ 7, 2, 11, 17 ಅದ್ಭುತವಾಗಿರುವಂತ ಡೇಟ್ಗಳಾಗಿರುತ್ತೆ. ಹಾಗೆ ಈ ತಿಂಗಳಲ್ಲಿ ಎಷ್ಟು ತಾಳ್ಮೆಯಿಂದ ವಾಹನವನ್ನು ಚಲಾಯಿಸ್ತೀರಾ ಅಷ್ಟು ಒಳ್ಳೆಯದಾಗುತ್ತೆ. ಸೊ ಯಾವುದೇ ಒಂದು ರಾಶಿಯವರಾಗಿರ್ಬೋದು, ಏನೇ ಕೆಲಸ ಮಾಡ್ಬೇಕು ಅಂದ್ರೆ ಮುಂಜಾಗ್ರತೆ ಇರ್ಬೇಕು. ಜೊತೆಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಅಂತ ಬಂದ್ರೆ ಅದಕ್ಕೆ ಪರಿಹಾರ ಅಂತಾನು ಮಾಡ್ಕೋಬೇಕಾಗುತ್ತೆ. ಸೊ ಈ ರಾಶಿಯವರು ಏನಾದ್ರು ಪರಿಹಾರ ಮಾಡ್ಕೋಬೇಕಾದ್ರೆ ಯಾವ ರೀತಿ ಪರಿಹಾರ? ಖಂಡಿತವಾಗ್ಲು ನಿಮ್ಮ ಮನೆ ದೇವರು ಅಂತ ಏನ್ ಹೇಳ್ತೀರಾ, ಅಮಾವಾಸ್ಯೆ ದಿನ ನೀವು ಮನೆ ದೇವರಿಗೆ ಹೋಗಿ ಬನ್ನಿ, ಇದರಿಂದ ತುಂಬಾ ಒಳ್ಳೇದಾಗುತ್ತೆ. ಹಾಗೆ ತುಂಬಾ ದೂರ ಇದೆ, ಹೋಗ್ಲಿಕ್ಕೆ ಆಗಲ್ಲ ಅನ್ನೋರು ಅಮಾವಾಸ್ಯೆ ದಿನ ಭಗವಂತನಿಗೆ ಒಂದು ನೈವೇದ್ಯ, ಯಾವ್ದಾದ್ರು ಒಂದು ಸಿಹಿ ಪದಾರ್ಥವನ್ನ ಮಾಡಿ ನೈವೇದ್ಯ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಕಟಕ ರಾಶಿ. ಹಾಗೆ ಈ ಒಂದು ಮಾಸದಲ್ಲಿ ನಿಮ್ಗೆ ಅದ್ಭುತವಾಗಿದೆ. ಎಷ್ಟು ತಾಳ್ಮೆಯಿಂದ ಇರ್ತೀರಾ ಅಷ್ಟು ಒಳ್ಳೇದಾಗುತ್ತೆ. ಹಾಗೆ ಕಟಕ ರಾಶಿಯ ಎಲ್ಲಾ ವೀಕ್ಷಕರಿಗೂ ಕೂಡ ಒಳ್ಳೇದಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕಟಕ ರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.